ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯವರು ಒಂದು ಅಧಿಸೂಚನೆಯನ್ನು ನೀಡಿರುತ್ತಾರೆ. ದಿನಾಂಕ 10/7/2026 ಏನಿದೆ? ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಪುರುಷ ಮತ್ತು ಮಹಿಳಾ ಒಟ್ಟು 1450 ಹುದ್ದೆಗಳ ನೇರ ನೇಮಕಾತಿಯನ್ನು ಕುರಿತು ಇದೆ ಅಂತ. ಅಂದ್ರೆ ಈ ಒಂದು ವೃಂದದಲ್ಲಿ ಖಾಲಿ ಇರತಕ್ಕಂಥ ವಿಶೇಷ ಪೊಲೀಸ್ ಕಾನ್ಸ್ಟೇಬಲ್ KSRP ಹುದ್ದೆಗಳಿಗಾಗಿ ನೇಮಕಾತಿಗಾಗಿ ಈ ಒಂದು ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಲಾಗಿದೆ. ಇಲ್ಲಿ ಲಿಖಿತ ಪರೀಕ್ಷೆಯ ಮೂಲಕ ಇಲ್ಲಿ ಪರೀಕ್ಷೆಗಳನ್ನು ನಡೆಸುವುದರ ಮೂಲಕ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿರುವಂತಹ ಹುದ್ದೆಗಳ ವಿವರವನ್ನು ನಾವು ನೋಡೋಣ. ಇಲ್ಲಿ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಅಂತಿದೆ. ವೇತನ ಶ್ರೇಣಿ ಕೊಟ್ಟಿದ್ದಾರೆ 37,500ರಿಂದ 76,100ವರೆಗೆ. ಪುರುಷರ ಹುದ್ದೆಗಳ ಸಂಖ್ಯೆ 1,382 ಇದೆ. ಮಹಿಳಾ ಹುದ್ದೆಗಳ ಸಂಖ್ಯೆ 73 ಇದೆ. ಒಟ್ಟು 1,455 ಹುದ್ದೆವಾರು ಪ್ರವರ್ಗವಾರು ಕಾಸ್ಟ್ ವೈಸ್ ಇದನ್ನು ಪ್ರತ್ಯೇಕವಾಗಿ ಕೊಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ದಾರೆ. ಇದು ಇಲ್ಲಿ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಹುದ್ದೆಯ ವಿವರತೆ. ಈಗ ವಿದ್ಯಾರ್ಥಿ ಏನ್ ಬೇಕಂತ ಇದಕ್ಕೂ ಮತ್ತು ಇನ್ನೊಂದಿದೆ, ಹೈದರಾಬಾದ್ ಕರ್ನಾಟಕದ ಇದು ಇದೆ, ಅದು ಕೂಡ ಒಂದು ನೋಡ್ಕೊಳ್ಳೋಣ. ಅವೆರಡನ್ನ ನೋಡಿದ ನಂತರ ಅವುಗಳಿಗೆ ಇಲ್ಲಿ ನೋಡಿ ಮತ್ತೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ KSRP ಇದೆಯಲ್ಲ, ಇದು ಸೇಮ್ ಅದೇ ರೀತಿಯಾಗಿರ್ತಕ್ಕಂಥದ್ದು. ಇದು ಪೊಲೀಸ್ ಇಲಾಖೆಯಲ್ಲಿ ಈ ಕೆಳಗಂಡಂತೆ ಸ್ಥಳೀಯ ವೃಂದ 371 ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಮೀಸಲಾತಿ ಅಡಿಯಲ್ಲಿರುವಂತಹ ಖಾಲಿ ಹುದ್ದೆಗಳ ವಿವರ. ಅದು ಜನರಲ್ ಆಗಿ ಎಲ್ಲಾ ಜಿಲ್ಲೆಗಳಿಗೆ ಅನ್ವಯಿಸ್ತಕ್ಕಂಥ ಇದು ಕಲ್ಯಾಣ ಕರ್ನಾಟಕ ಮೀಸಲಾತಿ ಅಡಿಯಲ್ಲಿರ್ತಕ್ಕಂಥ ಹುದ್ದೆಗಳು. ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿಯೂ ಕೂಡ ಅದೇ ಇತ್ತು. ಇಲ್ಲಿ ಪುರುಷ ಅಂದ್ರೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ 284 ಪುರುಷ ಹುದ್ದೆಗಳು, 50 ಮಹಿಳಾ ಹುದ್ದೆಗಳು, ಒಟ್ಟು 334. ಇದು ಅಲ್ಲದೇನೆ KSISF ಅಂತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಅಂತಕ್ಕಂಥ ಇದು ಕೂಡ ಪುರುಷ 274, ಮಹಿಳೆ 90 ಇದೆ, ಒಟ್ಟು 364. ಮತ್ತೆ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಅಂತಿದೆ. ಇದು ಹುದ್ದೆಗಳು ಪುರುಷರಿಗಾಗಿ ಮಾತ್ರ ಇರತಕ್ಕಂಥದ್ದು. ಭಾರತೀಯ ಮೀಸಲು ಪಡೆ ಇದು 160 ಅಂತಕ್ಕಂಥದ್ದು. ಮುಂದಿನ ಹುದ್ದೆಗಳ ವಿವರ ಅದು ಮಾಹಿತಿ ಏನಿದೆ ಸೇಮ್ ಆಗಿರುತ್ತೆ, ಅದನ್ನು ತಾವು ನೋಡ್ಕೋಬಹುದು. ಈಗ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ಗೆ ಹುದ್ದೆಗೆ ವಿದ್ಯಾರ್ಥಿ PUC ಸೆಕೆಂಡ್ ಇಯರ್ ಮಸ್ಟ್ ಹ್ಯಾವ್ ಪಾಸ್ಡ್ ಸೆಕೆಂಡ್ PUC ಆರ್ ಪಾಸಸ್ ಆನ್ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೆಕೆಂಡ್ PUC ನಲ್ಲಿ ಪಾಸ್ ಆಗಿರಬೇಕು. ಇಲ್ಲಿ ಇರ್ತಕ್ಕಂಥ ವಯೋಮಿತಿ ಅಂತಕ್ಕಂಥ ಏನಿದೆ, ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರ್ತಕ್ಕಂಥ ದಿನಾಂಕದಿಂದ ಕನಿಷ್ಠ 17 ವರ್ಷಗಳು, ಗರಿಷ್ಠ ಇಲ್ಲಿ ಕೊಟ್ಟಿದ್ದಾರೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 33 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷಗಳು, ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ಏಜ್ ಅಂತಕ್ಕಂಥ ಇಲ್ಲಿ ಕೊಟ್ಟಿರುವಂಥದ್ದು. ಈ ಮಾಜಿ ಸೈನಿಕರಿಗೆ ಉಳಿದಿರ್ತಕ್ಕಂಥವ್ರಿಗೆ ಸ್ವಲ್ಪ ಬದಲಾವಣೆ ಇರುತ್ತೆ. ಈ ಒಂದು PDF ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದ್ರ PDF ಲಿಂಕ್ ಅನ್ನು ಕೊಟ್ಟಿರ್ತೀನಿ. ತಾವು ಅದನ್ನ ಸರಿಯಾಗಿ ಮತ್ತೊಂದು ಸಲ ಅದನ್ನು ಸರಿಯಾಗಿ ಓದ್ಕೊಳ್ಳಿ. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ಇದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 13 ಜುಲೈ, ಇವತ್ತು 10 ಇದೆ, ಇನ್ನು 3 ದಿನ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10 ಆಗಸ್ಟ್ 2026 ಇದೆ. ಶುಲ್ಕವನ್ನ ಪಾವತಿ ಮಾಡಲು ಕೊನೆಯ ದಿನಾಂಕ 11. ಶುಲ್ಕ ಕೊನೆಯ ದಿನ ಇದೆ ಅಂತ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. BG ಬರಬಹುದು, ಅದಕ್ಕೆ ಬಿಫೋರ್ ಆಗಿ ತಾವು ಅರ್ಜಿಯನ್ನು ಹಾಕಿ ಮತ್ತು ಬಿಫೋರ್ ಆಗಿ ಶುಲ್ಕವನ್ನ ಪಾವತಿ ಮಾಡಿ. ಇನ್ನು ತರಬೇತಿ ಕಾಯಂ ಪೂರ್ವಾವಧಿ ವೇತನ ಶ್ರೇಣಿಗಳನ್ನು ಈಗಾಗಲೇ ವೇತನ ಶ್ರೇಣಿ ಮೇಲ್ಗಡೆ ಇತ್ತು. ಇನ್ನ ಆನ್ಲೈನ್ ಮಾತ್ರ ಶುಲ್ಕವನ್ನು ಈ ರೀತಿಯಾಗಿರುತ್ತೆ. ಸಾಮಾನ್ಯ ಅರ್ಹತೆ ಮತ್ತು ಇತರೆ ವರ್ಗಗಳು 2A, 2B, 3A ಇವರಿಗೆ ಎಲ್ಲರಿಗೂ 750 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದು ಪಾವತಿಸತಕ್ಕಂಥ ಪರೀಕ್ಷೆಗಾಗಿ ಪಾವತಿಸತಕ್ಕಂಥ ಒಂದು ಅರ್ಜಿ ಹಾಕ್ಲಿಕ್ಕೆ ಪಾವತಿಸಬೇಕಾಗಿರ್ತಕ್ಕಂಥ ಅರ್ಜಿ ಶುಲ್ಕವನ್ನಿದೆ. ಇನ್ನು ಲಿಖಿತ ಪರೀಕ್ಷಾ ವಿಧಾನ ಅಂತಿದೆ. ಲಿಖಿತ ಪರೀಕ್ಷಾ ವಿಧಾನದಲ್ಲಿ ಇಲ್ಲಿ ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗಿರುತ್ತದೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮವನ್ನು ಕೂಡ ಕೊಟ್ಟಿರ್ತಾರೆ. ಪ್ರಶ್ನೆ ಪತ್ರಿಕೆ ಅಂದ್ರೆ ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯ, ವೆರಿ ಇಂಪಾರ್ಟೆಂಟ್. ಲಿಖಿತ ಪರೀಕ್ಷೆ ಇದೆಯಲ್ಲ, ಇದು ಲಿಖಿತ ಪರೀಕ್ಷೆಯಲ್ಲಿ ಸಾಮಾನ್ಯ ಜನರಲ್ ನಾಲೆಜ್ ಇರುತ್ತೆ ಮತ್ತು ಮೆಂಟಲ್ ಎಬಿಲಿಟಿ ಇರುತ್ತೆ. ಈ ಮೆಂಟಲ್ ಎಬಿಲಿಟಿ ಮತ್ತು ಜನರಲ್ ನಾಲೆಜ್ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 100 ಇರ್ತವೆ. ಒಟ್ಟು ಅಂಕಗಳು 100 ಇರ್ತವೆ. 1.5 ಗಂಟೆ 90 ನಿಮಿಷ. ಲಿಖಿತ ಪರೀಕ್ಷೆ ವೇಳಾಪಟ್ಟಿ ಯಾವಾಗಿರುತ್ತೆ ಅಂದ್ರೆ ಕಡ್ಡಾಯ ಕನ್ನಡ ಅಂತಕ್ಕಂಥ ಇದು ನಂತರ ದಿನಾಂಕವನ್ನು ಅವರು ಗುರುತಿಸ್ತಾರೆ. ಕನ್ನಡದಲ್ಲಿ ಕಡ್ಡಾಯವಾಗಿ ಪಾಸ್ ಆಗಿರ್ಬೇಕು. ಕನ್ನಡ ಒಂದು ಪರೀಕ್ಷೆ ಪಾಸ್ ಆಗದೇ ಇರುವವರಿಗೆ ಇದೊಂದು ಪರೀಕ್ಷೆ ನಡೆಸ್ತಾ ಇರ್ತಾರೆ. ಇನ್ನು ಲಿಖಿತ ಪರೀಕ್ಷೆ ಯಾವಾಗಿರ್ತದೆ ಅಂದ್ರೆ ದಿನಾಂಕ 20 ಸೆಪ್ಟೆಂಬರ್ 2026 ಅಂದ್ರೆ 20/9/2026 ಬೆಳಗ್ಗೆ
10:30ರಿಂದ 12 ಗಂಟೆವರೆಗೆ ಪರೀಕ್ಷೆಗಳಿರ್ತವೆ. ಇದು ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬೆಳಿಗ್ಗೆ 10:30ರಿಂದ 12 ಗಂಟೆವರೆಗೆ 20 ಸೆಪ್ಟೆಂಬರ್ 2026 ಅಂತ. ಇಲ್ಲಿ ಮತ್ತೆ ಋಣಾತ್ಮಕ ಮೌಲ್ಯಮಾಪನ ಅಂದ್ರೆ ವ್ಯಾಲ್ಯೂಯೇಷನ್ ಅನ್ನು ಮಾಡುವಾಗ ಈಗ ನೆಗೆಟಿವ್ ಮಾರ್ಕ್ಸ್ ಗಳನ್ನ ಇಡ್ತಾ ಇದ್ದಾರೆ. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಈ ರೀತಿ ಇಡ್ತಾ ಇದ್ದಾರೆ. ಈಗಾಗಲೇ ನೀಟ್ ಪರೀಕ್ಷೆಯಲ್ಲಿ ಇತ್ತು. ಈಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಪ್ರತಿಯೊಂದಕ್ಕೂ ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದಾದ್ರೂ ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 1 ಅಂಶದಷ್ಟು, 4ನೇ 1 ಅಂಶದಷ್ಟು ಅಂದ್ರೆ 4 ಪ್ರಶ್ನೆಗಳು ತಪ್ಪಾದ್ರೆ 1 ಅಂಕನ ಹೋಗ್ತದ. ಅಂದ್ರೆ ಒಂದು ಪ್ರಶ್ನೆಗೆ 0.25 ಅನ್ನ ಮೈನಸ್ ಮಾಡ್ತಾರ. ಹಾಗಾಗಿ ಕರೆಕ್ಟ್ ಆಗಿ ಇದ್ರೆ ಮಾತ್ರ ಉತ್ತರಗಳನ್ನ ಹಾಕುವಂತ ಕೆಲಸವನ್ನು ನಾವು ಮಾಡಬೇಕು ಅಂತ. ಇನ್ನು ದೇಹದಾರ್ಢ್ಯತೆ ಮತ್ತು ಇವೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲಿಖಿತ ಪರೀಕ್ಷೆಯಲ್ಲಿ 1:5 ಅನುಪಾತ ಇದೆ. ಅರ್ಹಗೊಂಡ ಅಭ್ಯರ್ಥಿಗೆ ದೇಹದಾರ್ಢ್ಯತೆ ಅಂದ್ರೆ ಫಿಸಿಕಲ್ ಸಲುವಾಗಿ 1:5 ಅನ್ನ ಕೊಟ್ಟಿರ್ತಾರೆ ಅಂತಕ್ಕಂಥದ್ದು. ಆ ದೈಹಿಕ ಪರೀಕ್ಷೆಯಲ್ಲಿ ಒಯ್ಯಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಏನೇನಿವೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲೆಲ್ಲ ಕೊಟ್ಟಿದ್ದಾರೆ. ಎಕ್ಸಾಮ್ ಪಾಸ್ ಆದ ನಂತರ ಮತ್ತೆ ಈ ಒಂದು PDF ಲಿಂಕ್ ಅನ್ನು ತಾವು ಇಟ್ಕೊಂಡಿದ್ದೆ ಆದ್ರೆ ಅವುಗಳನ್ನು ನೋಡ್ಕೋಬಹುದು. ಏನೇನು ದೇಹದಾರ್ಢ್ಯತೆ ಇರ್ತದೆ, ಎತ್ತರ ಎಷ್ಟಿರಬೇಕು, ಮಹಿಳಾ ಎಷ್ಟು, ಪುರುಷರು ಎಷ್ಟು, ಮಾಜಿ ಸೈನಿಕರಿಗೆ ಎಷ್ಟು, ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಾರೆ ಅಂತಕ್ಕಂಥದ್ದು. ಇನ್ನ ದೈಹಿಕ ಇದು ಎತ್ತರ ಜಿಗಿತ, ಇವೆಲ್ಲ ಪುರುಷರಿಗೆ ಉದ್ದ ಜಿಗಿತ, ಇವೆಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಸರಿಯಾಗಿ ಮತ್ತೊಂದ್ಸಲ ತಮಗೆ ಆಯ್ಕೆ ಆಗ್ತಕ್ಕಂಥ ಸಮೀಪ ಇರ್ತಕ್ಕಂಥ ಕಣ್ಣಿನ ದೃಷ್ಟಿ ಇದೆ ಯಾವ ರೀತಿಯಾಗಿರ್ಬೇಕು ಅಂತ ಇದೆಲ್ಲವನ್ನ ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇದೆಲ್ಲವನ್ನ ತಮಗೆ ಬರ್ತಾ ಇದ್ದಾರೆ ನೋಡ್ಕೊಳ್ಳಿ. ಹಾಗಾಗಿ ಮತ್ತೆ ನಮೂನೆಗಳು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ನಮೂನೆಗಳನ್ನ ಯಾವ ರೀತಿಯಾಗಿರ್ಬೇಕು ಅನ್ನುವಂಥದ್ದು, ಮತ್ತೆ ಗ್ರಾಮೀಣ ಅಭ್ಯರ್ಥಿ ಯಾವುದೇ ರೀತಿ ಇರಬೇಕು ಅನ್ನುವಂಥ ಮಾಹಿತಿ ಕೂಡ ಇಲ್ಲಿದೆ. ಸರ್ಟಿಫಿಕೇಟ್ಗಳನ್ನ ಯಾವ ರೀತಿಯಾಗಿ ಇರಬೇಕು ಅಂತಂದ್ರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೇರಿದ ಅಭ್ಯರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ನಮೂನೆಗಳನ್ನ ಕೊಟ್ಟಿದ್ದಾರೆ. ಇವುಗಳಲ್ಲಿ ಭರ್ತಿಯನ್ನು ಮಾಡತಕ್ಕಂಥದ್ದು. ರೀತಿ 2A 2Bದವರಿಗೆ ಇರ್ತಕ್ಕಂಥದ್ದು ಇದು. 2A 2B 3B ಸೇರಿದ ಅಭ್ಯರ್ಥಿಗಳು ನೀಡುವ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದ ನಮೂನೆ ಇದೆ. ಅದೇ ರೀತಿ ಮೇಲು ಸ್ತರಕ್ಕೆ ಸೇರಿಲ್ಲವೆಂಬ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ ಇದೆ. ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಇದೆ. ಅದೇ ರೀತಿ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಇದೆ. ಯೋಜನೆಗಳಿಂದ ನಿರಾಶ್ರಿತರಾಗಿರ್ತಕ್ಕಂಥ ಅಂದ್ರೆ ಎಲ್ಲ ಫಾರ್ಮೆಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಫಾರ್ಮೆಟ್ಗಳನ್ನು ಕೂಡ ತಾವು ಇದರಲ್ಲಿ ತಮ್ಮ ಮಾಹಿತಿಯನ್ನು ಭರ್ತಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಆದ್ಮೇಲೆ ಈ ರೀತಿ 371J ಇದೆ. ಇದು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ಸ್ವಗ್ರಾಮ ಪ್ರಮಾಣ ಪತ್ರ ಅಂತಿದೆ. ಇವೆಲ್ಲ ಫಾರ್ಮೆಟ್ಗಳನ್ನು ತಾವು ನೋಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಹೈದರಾಬಾದ್ ಕರ್ನಾಟಕ ಮತ್ತು ಇತರ ಜಿಲ್ಲೆಗಳಿಗೆ ಒಟ್ಟು ಬಹಳಷ್ಟು ಒಂದು ವಿಶೇಷ ಮೀಸಲಾತಿಯಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಪರೀಕ್ಷೆಯ ದಿನಾಂಕ, ಅಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಸಾಮಾನ್ಯ ಮತ್ತು ಮೆಂಟಲ್ ಎಬಿಲಿಟಿ ಅಂತಕ್ಕಂಥ ಇರ್ತಾವಂತಕ್ಕಂಥ ವಿಷಯವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಇದನ್ನು ಮತ್ತೊಂದ್ಸಲ ನೋಟಿಫಿಕೇಶನ್ ಅನ್ನು ಸರಿಯಾಗಿ ನೋಡಿ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.